ಇವತ್ತು ನಾವು ಸಮಾಜ ಒಂದಾಗಬೇಕು, ಜಾಗೃತರಾಗಬೇಕು. ನಮ್ಮ ಸಮಾಜವನ್ನು ಒಡೆಯತಕ್ಕಂಥ ಕೆಲವು ದುಷ್ಟ ಶಕ್ತಿಗಳು ಒಳಪಂಗಡಗಳನ್ನು ಎತ್ಕಟ್ಟಿ ಈ ಹಿಂದೆ ನಮ್ಮ ಸಮಾಜದ ಮುಖ್ಯಮಂತ್ರಿಗಳು 9 ಜನ ಮುಖ್ಯಮಂತ್ರಿಗಳಾಗಿದ್ದಾರೆ. ನಿಜಲಿಂಗಪ್ಪನವ್ರಿಗೆ, ವೀರೇಂದ್ರ ಪಾಟೀಲ್ರಿಗೆ, SR ಬೊಮ್ಮಾಯಿ ಅವರಿಗೆ, ಜಯೇಶ್ ಪಟೇಲ್ರಿಗೆ ಯಾರಿಗೂ ಬೀಳಿಲ್ಲ, ತೊಂದರೆ ಕೊಟ್ಟರು. ಯಡಿಯೂರಪ್ಪನವ್ರಿಗಂತೂ 2011ರಲ್ಲೂ 2011-21ರಲ್ಲಿ ಅನಗತ್ಯವಾಗಿ ಯಡಿಯೂರಪ್ಪನವರಿಗೆ ತೊಂದರೆ ಕೊಟ್ಟು ಇಳಿಸ್ತಕ್ಕಂಥ ಷಡ್ಯಂತ್ರ ಆಯಿತು. ನಾವು ಈಗಾಗಲೇ ನಿಶ್ಚಯ ಮಾಡಿದ್ದೀವಿ, ಯಾವುದೇ ದುಷ್ಟಶಕ್ತಿಗಳು ನಮ್ಮ ಸಮಾಜವನ್ನು ಒಡೆಯತಕ್ಕಂಥ ಪ್ರಯತ್ನಕ್ಕೆ ಕೈ ಹಾಕ್ತಾರೆ, ನಾವು ಕಿವಿಗೊಡಬಾರ್ದು, ಒಟ್ಟಾಗಬೇಕು, ಒಂದಾಗಬೇಕು. ಮಹಾಸಂಗಮದ ಸಮಾವೇಶವನ್ನು, ದಾವಣಗೆರೆ ಐತಿಹಾಸಿಕ ಸಮಾವೇಶವನ್ನು ನಮ್ಮ ಹಿರಿಯರಾದ ರವೀಂದ್ರನಾಥ್ ನೇತೃತ್ವದಲ್ಲಿ ಮಾಡಬೇಕಂತ ನಿಶ್ಚಯ ಮಾಡಿದ್ದೀವಿ. ಇನ್ನುಳಿದಂಥ ಜಿಲ್ಲೆಗೆ ಪ್ರವಾಸ ಮಾಡ್ತೀವಿ. ಬಹಳ ಪ್ರಮುಖವಾಗಿ ಈ ಒಂದು ನಮ್ಮ ಎಲ್ಲ ಜಿಲ್ಲೆಗಳಲ್ಲಿ ಆಗಿರ್ತಕ್ಕಂಥ ತೀರ್ಮಾನಗಳು, ಒಳಪಂಗಡಗಳು ಒಂದು ವೇದಿಕೆಯಲ್ಲಿ ಬರಬೇಕು, ಒಂದಾಗಬೇಕು. ಜಾತಿ ಸಮೀಕರಣ ಏನು ಜಾತಿ ಗಣತಿ ಅವೈಜ್ಞಾನಿಕವಾಗಿದೆ. ಯಾರ ಮನೆ ಬಾಗಿಲಿಗೆ ಹೋಗಿ ಜಾತಿ ಜನಗಣತಿ ಮಾಡಿಲ್ಲ, ಜಾತಿ ಜನಗಣತಿ ಅವೈಜ್ಞಾನಿಕವಾಗಿದೆ. ಇದನ್ನು ವಿರೋಧ ಮಾಡಬೇಕು. ಮತ್ತು ಸಮುದಾಯದಲ್ಲಿ ಭಾಳಷ್ಟು ಜನ ಬಡವರು ಇದ್ದಾರೆ, ಬಡವರ ಮಕ್ಕಳು ಶೈಕ್ಷಣಿಕವಾಗಿ ಉದ್ಯೋಗಕ್ಕೋಸ್ಕರ ಮೀಸಲಾತಿ ಕೇಳಬೇಕಂತೇಳಿ ಸರ್ಕಾರಗಳ ಮೇಲೆ ಒತ್ತಡ ಹಾಕಬೇಕಂತೇಳಿ ತೀರ್ಮಾನ ಮಾಡಿದ್ದೀವಿ. ನಾವು ಐತಿಹಾಸಿಕ ಸಮಾವೇಶ ದಾವಣಗೆರೆಯಲ್ಲಿ ಮಾಡೇ ಮಾಡ್ತೀವಿ, ಒಟ್ಟಾಗ್ತೀವಿ, ಒಂದಾಗ್ತೀವಿ, ಯಾವುದೇ ದುಷ್ಟಶಕ್ತಿಯಲ್ಲಿ ಕಿವಿಗೊಡಲ್ಲ ಅಂತ ತೀರ್ಮಾನ ಮಾಡಿದ್ವಿ.